ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಮತಾ ಅಂತ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು, ಏನ್ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಆಯ್ತು. ಗುರೂಜಿ ಇದ್ದಾರೆ, ಮಾತಾಡಿ. ಮಮತಾರ ನಮಸ್ಕಾರ, ಶುಭ ಸಂಜೆ. ಶುಭ ಸಂಜೆ ಗುರುಜಿ. ಹೇಗಿದ್ದೀರಾ? ಏನು ಊಟ ಮಾಡಿದ್ರಿ ಮಮತಾರೆ? ಬೆಳಗ್ಗೆ ಪುಳಿಯೋಗರೆ, ಮಧ್ಯಾಹ್ನ ಅನ್ನ ಸಾರು, ಈಗ ನರ್ಗೀಸು ಮಂಡಕ್ಕಿ. ಏನು ಯಾವ ಊರು? ಉತ್ತರ ಕರ್ನಾಟಕನಾ? ದಾವಣಗೆರೆ ಗುರುಜಿ ಹೋದ್ನೇ ವಾರ ಮಾಡಿದ್ನಲ್ಲ ನಾನು. ಅಲ್ಲ ರೀ, ಏನೋ ಎದುರುಗಡೆ ಬಂದು ನೀವು ತಾಂಬೂಲ ಕೊಟ್ಟು ಒಂದು 50 ಸಾವಿರ ದುಡ್ಡು ಕೊಟ್ಬಿಟ್ಟು ಪಂಚ ಕೊಟ್ಟಿರೋ ಥರ ಹೋದವಾರ ಮಾಡಿಬಿಟ್ರೆ, ಹೋದವ್ರದ್ದು ಇವತ್ತು ಒಂದು 50 ಫೋನ್ ಮಾಡಿದ್ದಾರೆ. ನನ್ನ ಹೆಂಡ್ತಿ ಯಾವಾಗ ಫೋನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀವು ಹೋದವಾರ ಮಾಡಿದ್ರೆ ನನಗೇನು ಪ್ರಯೋಜನ? ಹೋದವಾರ ಮಾಡಿದ್ರೆ ನನಗೇನು ಭಯ? ವಿಚಾರ ಕೇಳಿದ್ವಿ, ಎಲ್ಲ ಕಲರ್ ಬೆಡ್ಶೀಟ್ ಹಾಕ್ಯಾಡ್ರಿ ಅಂತ ಹೇಳಿದ್ರಿ. ಗೊತ್ತಾಯ್ತು, ಹೋದವಾರ ಹೇಳಿದೆ ತಾನೆ. ಈ ವಾರ ಏನು ಹೇಳ್ಬೇಕು ನಿಮಗೆ? ಮಗಳ ಬಗ್ಗೆ. ಭಾಳ ಚೆನ್ನಾಗಿದೆ. ಕೊಡಿ ಮಗಳ ಡೇಟ್ ಆಫ್ ಬರ್ತು. 2016 ಏಪ್ರಿಲ್ ಡೇಟ್ ಹೇಳಿ. 14 ಗುರುಜಿ. 14 ತಿಂಗಳು? ಏಪ್ರಿಲ್. ಏರು? ವರ್ಷ ಹೇಳಿ. ಹೆಂಗ್ ಗುರುಜಿ? ವರ್ಷ ಹೇಳಿ. 2016 ಎಷ್ಟು ಗಂಟೆ ಹುಟ್ಟಿರೋದು? ರಾತ್ರಿ 8:53. 8:53 ರಾತ್ರಿ. ಗುರುವಾರ ದಿನ. ಏನು ಹೆಸರು, ಏನು ಪ್ರಶ್ನೆ? ಅವಳ ಭವಿಷ್ಯ ಹೆಂಗಿರುತ್ತೆ ಅಂತ. ಹೇಮಾಕ್ಷಿ ಅಂತ ಅವಳ ಹೆಸರು. ಹೇಮಾಕ್ಷಿ. ಏಮನ್ನು ಚೆನ್ನಾಗಿಲ್ಲ, ಸೀನು ಚೆನ್ನಾಗಿಲ್ಲ. ಏನು ಹೇಳಿ? ಹೇಮನ್ ಚೆನ್ನಾಗಿಲ್ಲ, ಸೀನು ಚೆನ್ನಾಗಿಲ್ಲ. ಶ್ರೀ ಅನ್ನೋರಲ್ಲಿ ಯಾರು ಗಂಡ ಹತ್ರ ನೆಟ್ಟು ಬದುಕೇ ಇಲ್ಲಪ್ಪ. ಏನು ಹೇಳಿ? ಗೊತ್ತಿಲ್ಲ ಗುರುಜಿ ನನಗೆ. ಇದೇ ಎಷ್ಟಿದ್ರೆ ಮುಂಡ ಮಚ್ಕೋಬೇಕತ್ ಗಂಡ. ಈಗ ಶ್ರೀದೇವಿ ಗೊತ್ತಾ? ಎಷ್ಟು ಜನ ಗಂಡು ಮದುವೆ ಮಾಡ್ಕೊಂಡು ಕೊನೆಗೆ ಅವನು ಇಲ್ದಂಗೆ ಹೋಯ್ತು ಹೊತ್ಲಾಗಿ. ಏನು ಹೇಳಿ? ಊರಿಗೆ ಅತಿ ಹೆಚ್ಚು ಸುಂದರವಾಗಿದ್ದು ಅವರೇನೆ. ಏನು ಹೇಳಿ? ಊರಿಗೊಬ್ಳೆ ಶ್ರೀದೇವಿ ಅಂತ ಆಡಿದೆಯಲ್ಲ, ಊರಿಗೊಬ್ಳೆ ಪದ್ಮಾವತಿ ಅಂತ. ಹಂಗಾಯ್ತು ಶ್ರೀದೇವಿ ಲೈಫ್. ಎಷ್ಟು ಡಿಸ್ಟರ್ಬ್ ಆಯಿತು. ಮುಂಚೆ ಧರ್ಮೇಂದ್ರ, ಮಿಥುನ್ ಚಕ್ರವರ್ತಿ ಎಲ್ಲ ಮದುವೆ ಆಗಿದ್ರು, ಬಿಟ್ರು. ಕೊನೆಗೆ ಅವ್ರ ಸೋಕಿಗೆ ಅವ್ರು ಸತ್ತೋದ್ರು. ಶ್ರೀ ಅನ್ನೋ ಹೆಸರು ಹೆಣ್ಮಕ್ಳಿಗೆ ಇರಬಾರ್ದು. ಏನು ಹೇಳಿ? ಶ್ರೀ ಅನ್ನೋ ಹೆಸರು ಹೆಣ್ಮಕ್ಳಿಗೆ ಇರಬಾರ್ದು. ಮತ್ತು ನಿಮ್ಮ ಫಸ್ಟ್ ಹೆಸರು ಏನು ಹೇಳಿದಲ್ಲಿ? ಏಮ ಅನ್ನೋರಲ್ಲ ಇವತ್ತರೆಗೂ ಒಬ್ಬರು ಚೆನ್ನಾಗಿಲ್ಲ. ಹೇಮಂತು ಇವೆಲ್ಲವು ತೂನೇ ಅವು. ಏನು ಹೇಳಿ? ಅವೆಲ್ಲ ಕಸ ಡಬ್ಬಕ್ಕೆ ಹಾಕೋ ನೇಮ್ಗಳು. ಏನು ಹೇಳಿ? ಹಲೋ, ಇದೆಲ್ಲ ಭವಿಷ್ಯನೇ ರೀ. ಇನ್ನೇನು ಹೇಳಿ? ನಿಮ್ಮ ಮಗಳು ಇಂದ್ರ ಚಂದ್ರ ಆಯ್ತಲ್ಲ, ನೆಕ್ಸ್ಟ್ ವಿಧಾನಸೌಧದಲ್ಲಿ DK ಶಿವಕುಮಾರ್ ಆದ್ಮೇಲೆ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಅವರೇ, ಅದಾದ್ಮೇಲೆ ಅವರಾದ್ಮೇಲೆ CM ಅಂತ ಹೇಳ್ಬೇಕಾ? ಕರೆ ಮಾಡಿದ್ರಂದರೆ ಇಲ್ಲಿ DK ಶಿವಕುಮಾರ್ ಸೈಕಲ್ ಹೊಡಿತಾವ್ರೆ. ಇವೆಲ್ಲ ಇದನ್ನು ಫಸ್ಟ್ ಚೇಂಜ್ ಮಾಡಿ ಕೇಳಿ. ಏನು ಹೇಳಿ? ನೇಮ್ ಚೇಂಜ್ ಮಾಡ್ಬೇಕಾ? ನೇಮ್ ಚೇಂಜ್ ಮಾಡಿ. ಇನ್ನೇನಕ್ಕೆ ಕೇಳಲಿ? ನನಗೇನಿಲ್ವ, ನನಗೆ ಏನಕ್ಕೆ ಬೇಕಾಯ್ತು? ಹೋಗಿ ನಮ್ಮ ಮಗಳ ಜೊತೆ ಆಟ ಆಡ್ಕೊಂಡು ಇರ್ಬೋದಾಯ್ತಾನೆ. ಇಲ್ಲೇನಕ್ಕೆ ಬಂದು ಇಲ್ಲಿ ಆಟ ಆಡಕ್ಕೆ ಕೂತ್ಕೊಳ್ಳಿ ಅಲ್ವಾ? ಮಗಳು ಆರಾಮಾಗಿ ಭಾನುವಾರ ಮಲ್ಲಿದ್ಲು ತಾನೆ, ನಾನು ಇರ್ಬೋದಾಯ್ತಾನೆ. ಕರೆಕ್ಟ್ ಇಲ್ವಾ? ನಾನು ಇದೆಲ್ಲ ಸರಿಲ್ಲ ಅಂತ ಹೇಳಿದೆ. ಈ ಮಹಾಲಕ್ಷ್ಮಿ ತಗೊಳ್ಳಿ, ಎಷ್ಟು ಇಟ್ಟಾದರು. ಫಸ್ಟು ಅದ್ಯಾರನ್ನ ಲವ್ ಮಾಡ್ತಾರೆ, ಅವ್ನು ಸತ್ತೋಗ್ತಾನೆ. ಯಾರು ಅವನ ಹೆಸರು ಸುನಿಲ್ ಸತ್ತೋಗ್ತಾರೆ. ಆಮೇಲೆ ಮಹಾಲಕ್ಷ್ಮಿ ಅವ್ರ ಪಾಪ ಒದ್ದಾಡಿದರು. ಎಷ್ಟು ಪ್ರಾಬ್ಲಮ್ ಇವಾಗ. ಯಜಮಾರಿಲ್ಲ, ಎಷ್ಟು ಕಣ್ಣೀರು ಹಾಕ್ತವ್ರೆ. ಏನು ಹೇಳಿ? ಫಿಲಮಲ್ಲಿ ಹೇಳ್ದಂಗೆಲ್ಲ ಲೈಫ್ ಇರುತ್ತಾ? ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡ್ದಂಗೆಲ್ಲ ಆಗುತ್ತಾ? ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಸಾಕ ಇಷ್ಟೇ? ಇನ್ನೂ ಬೇಕಾ ಮೇಡಮ್? ಅವಳು ವಿದ್ಯಾಭ್ಯಾಸ ಇವಾಗ ಏನು ಓದ್ತಾವ್ರೆ? 3rd ಸ್ಟ್ಯಾಂಡರ್ಡ್ ಗುರುಜಿ. 3ನೇ ಕ್ಲಾಸು. 3ನೇ ಬಾಸ್. ನಿಮ್ಮ ಮಗಳಿಗೆ ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೇಡಮ್. ತುಂಬ ಅದ್ಭುತವಾದ ವಿದ್ಯಾಭ್ಯಾಸ ಕೊಡ್ತಾನೆ ದೇವರು. ತುಂಬ ಒಳ್ಳೆ ಕಡೆ ಜಾಬ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದರೆ ಪರ್ಸ್ನಲ್ ಲೈಫಲ್ಲಿ ತುಂಬ ತೊಂದರೆಗೆ ಒಂದು ಕೇಸಲ್ಲಿ ಹಾಕ್ಸ್ಕೊತಾರೆ. ಗೌರ್ಮೆಂಟ್ ಕೆಲಸ ಎಲ್ಲ ಇರುತ್ತೆ ನಿಮ್ಮ ಮಗಳಿಗೆ ಮುಂದೆ. ಭಾಳ ವಿಶೇಷವಾಗಿ ಕುಜಗ್ರಹ ತುಂಬ ಪವರ್ಫುಲ್ ಆಗಿದೆ. ನಿಮ್ಮ ಮನೇಲಿ ಏನೋ ಜಮೀನು ಮನೆ ಇದೆಯಾ? 2ನೇ ಮೇಲೆ ಸುಖ ಸ್ಥಾನದಲ್ಲಿ ಇದೆಯಾ ಗ್ರಹ? ಇದೆಯಾ? ಅದೆಲ್ಲ ಅನುಕೂಲತೆಗೆ ಇದಾರೆ ಗುರುಜಿ. ಏನು ಹೇಳಿ? ಅನುಕೂಲತೆಗೆ ಇದಾರೆ, ಜಮೀನು ಅವೆಲ್ಲ ಇದಾರೆ. ಇದ್ದಾರೆ ಅಂದರೆ ಯಾರು? ನಾವಿದ್ದೀವಿ ಅಂತ ತಾನೇ ಹೇಳ್ಬೇಕು. ನಿಮ್ಮ ಮಗಳು ತಾನೇ? ಅಲ್ಲ, ಅವ್ರ ಅಪ್ಪನ ಇದೆ ಅಂತ ಹೇಳಿದೆ. ಅದನ್ನೇ ಹೇಳಿದ್ದು. 2ನೇ ಮೇಲೆ ಕುಜ
ಶನಿ ಇದ್ದರೆ ಕುಟುಂಬದಲ್ಲಿ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ. ಗುರು ಮತ್ತು ರಾಹು ಇದ್ದರೆ ವಿಪರೀತ ರಾಜಯೋಗ, ಕೋದಂಡ ರಾಜಯೋಗ. ಬುಧ ಮತ್ತು ಸೂರ್ಯಗ್ರಹ ಇದ್ದಾನೆ, ವಿಪರೀತ ರಾಜಯೋಗದ ಜಾತಕ. ನಿಮ್ಮ ಮಗಳಿಗೆ ಲಗ್ನಾಧಿಪತಿ ಉಚ್ಚನ ಆಗಬಾರ್ದು. ಲಗ್ನಾಧಿಪತಿ ಉಚ್ಚನ ನೋಡಿ, ಯಡಿಯೂರಪ್ಪವ್ರಿಗೆ ಉಚ್ಚ ಶುಕ್ರ ಗ್ರಹ, ಅವ್ರಿಗೆ ಇವಾಗಲೂ ಏನಾದ್ರು ಒಂದು ಕಂಪ್ಲೇಂಟು. ದರ್ಶನ್ ಉಚ್ಚ ಶುಕ್ರ ಒಂದು ಕಂಪ್ಲೇಂಟು. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಯಾರ ಜಾಗದಲ್ಲಿ ನಾನು ಉದಾಹರಣೆ ಕೊಟ್ಟೆ, ಇವರೆಲ್ಲ ಎಷ್ಟು ಸಾಧನೆ ಮಾಡಿದ್ದಾರೆ, ಆದರೂ ಕೂಡ ಅವ್ರಿಗೊಂದು ಕಂಪ್ಲೇಂಟು, ಕೇಸ್, ಇದು ತಲೆನೋವಿಂದ ಆಚೆ ಬರೋಕ್ಕಾಗಲ್ಲ. ಉಚ್ಚ ಶುಕ್ರ ಗ್ರಹ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಉಚ್ಚ ಶುಕ್ರ ಗ್ರಹ ಅಂತ. ಆದರೆ ಉಚ್ಚ ಶುಕ್ರಿಗೆ ಕಂಪ್ಲೇಂಟ್ ಕೇಸ್ ಎಲ್ಲ ಆಗುತ್ತೆ. ಯಾಕಾಗೇ ನಿಮ್ಮ ಮಗಳಿಗೆ ಉಚ್ಚ ಶುಕ್ರ ಗ್ರಹ ಇದ್ದಾರೆ, ಅದರಿಂದ ನೀವು ಕಂಪ್ಲೇಂಟ್ ಕೇಸ್ ಎಲ್ಲ ಆಗುತ್ತೆ. ನೋಡಿ ನಿಮ್ಮ ಮಗಳಿಗೆ ನೋಡಿ ಮದುವೆ ಮಾಡಿ. ಯಾಕಂದರೆ ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧ ಗ್ರಹದಿಂದ ನಿಮ್ಮ ಮಗಳಿಗೆ 2 ಮದುವೆ ಆಗೋ ಯೋಗ ಇದೆ. ಅದನ್ನು ತಪ್ಪಿಸಿ ಮದುವೆ ಮಾಡಿಸಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳುತ್ತೆ. ಓದಿ ಚೆನ್ನಾಗಾಗಿ. ಬಹಳ ವಿಶೇಷವಾಗಿ ರಾಹು ಗ್ರಹ ಬಲವಾಗಿರೋದ್ರಿಂದ 11ನೇ ಮನೇಲಿ ರಾಹು ಗ್ರಹ ಇದ್ದಾನೆ. ತುಂಬ ಜನ ಜ್ಯೋತಿಷ್ಯರು ಹೇಳ್ತಾರೆ ರಾಹು ಚೆನ್ನಾಗಿದ್ರೆ ಫಾರಿನ್ಗೆ ಹೋಗ್ತಾರೆ ಅಂತ. ಈಸ್ ರಾಂಗ್ ಕಾನ್ಸೆಪ್ಟ್. ಹಂಗೆಲ್ಲ ಇಲ್ಲ. ರಾಹು ಗ್ರಹ, ರಾಹು ಅಂದರೆ ಹಾವು ಬಂದು ನೀರ ಸಮುದ್ರದಲ್ಲಿ ದಾಟಿಗೆ ಹೋಗೋಕ್ಕಾಗಲ್ಲ, ಸಮುದ್ರವನ್ನು ದಾಟಬೇಕು. ಈಸ್ ರಾಂಗ್ ಕಾನ್ಸೆಪ್ಟು. ಜ್ಯೋತಿಷ್ಯರು ಸುಮ್ಮನೆ ಹೇಳ್ತಾರೆ, ಅದನ್ನು ಪುಂಗಿ ಓದ್ತಾರೆ, ಹಂಗೆಲ್ಲ ಇಲ್ಲ. 100% ಗ್ರಹಗಳು ಯೋಗವನ್ನು ಕೊಡಬೇಕಾದ್ರೆ ಕೊಡುತ್ತೆ. ನಿಮ್ಮ ಮಗಳಿಗೆ ತುಂಬ ಒಳ್ಳೆಯ ಜಾತಕ. ಪರ್ಸ್ನಲ್ ಲೈಫ್ ತುಂಬ ಡಿಸ್ಟರ್ಬ್ ಆಗೋದಂಗೆ ನೋಡ್ಕೊಳ್ಳಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಕಲಾವತಿ, ಬೆಂಗಳೂರು. ಸರಿ ಮೇಡಮ್, ಯಾರ ಬಗ್ಗೆ ಹೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಗುರುಜಿ ಇದ್ದಾರೆ, 21/9/64. 21/9/64. 1964. ಎಷ್ಟು ಗಂಟೆ? ಬೆಳಗ್ಗೆ 7:43. 7:43. ಏನು ನಿಮ್ಮ ಹೆಸರು? ಕಲಾವತಿ. ಕಲಾವತಿ, ನಿಮ್ಮ ಮೊಬೈಲ್ ನಂಬರ್ ಲೆಕ್ಕ ಹೇಳ್ತೀರಾ? ಮೊಬೈಲ್ ನಂಬರ್ ಹೇಳ್ತೀರಾ? 895 895 11 11 74 74 742. 742 ಕರೆಕ್ಟಾ? ಏನು ಪ್ರಶ್ನೆ ಮೇಡಮ್ ಅವರ ಕಲಾವತಿ ಅವರ? ನನಗೆ ಭೂಮಿದು ಸಮಸ್ಯೆ ಬರ್ತಾ ಇದೆ. ಯಾವುದು ಕೈ ಹಾಕಿರೋದು ಸಿಗ್ತಾ ಇಲ್ಲ. ನನ್ಗೆ ನಂಬಿದವರಿಂದನೇ ಹಣದ ವ್ಯವಹಾರದಲ್ಲಿ ಮೋಸ ಆಗ್ತಿದೆ. ಯಾರು ನಂಬಿದ್ರಿ ಕಲಾವತಿ ಅವ್ರ ಹೆಸರೇನು ಹೇಳಿ? ಜೊತೆಯಲ್ಲಿರೋರು ಸರ್, ಒಬ್ಬರು ಸೈಟ್ ಕೊಡಿಸಿ ಅವ್ರು ತೀರ್ಕೊಂಡ್ರು. ಅವ್ರ ಬಾಮೈದ ಇವಾಗ ನನಗೆ ತೊಂದರೆ ಕೊಡ್ತಿದ್ದಾನೆ. ಏನಂತಾರೆ? ಅದವರು ಬೇರೆ ಸೈಟ್, ಇನ್ನೊಂದು ಸೈಟ್ದು ಬೇರೆ ನಂಬರ್ ಅದರಲ್ಲಿ ಹಾಕ್ಬಿಟ್ಟಿದ್ದಾನೆ. ಇನ್ನೊಂದು ಕಡೆಯಿಂದ ಲೆಫ್ಟಿಂದ ತಂದ್ಬಿಟ್ಟು. ಎಲ್ಲಿಂದ ಮಾತಾಡ್ತೀರಾ ಕಲಾವತಿ ಅವರೇ? ನಾವು ಬೆಂಗಳೂರು ಸರ್, ದಾಸರಳ್ಳಿ. ಯಾವ ಏರಿಯಾ? ದಾಸರಳ್ಳಿ. ಸೈಟ್ ಎಲ್ಲಿ ತಗೊಂಡ್ರೆ ಕಲಾವತಿ ಅವರೇ? ಹುಸ್ಕೂರಲ್ಲಿ. ಉಸ್ಕೂರು ಎಲ್ಲೋ ಕೇಳಿದ್ನಲ್ಲ, ಈ ಹೊಸೂರು ಹತ್ರ ಬರುತ್ತಾ? ಇದು ಹೆಸರುಘಟ್ಟ ಹತ್ರ ಸರ್. ಹೆಸರುಘಟ್ಟ ಹತ್ರ ಬರುತ್ತೆ. 21/9 ಅಲ್ವಾ ನಿಮ್ಮ ಡೇಟ್ ಆಫ್ ಬರ್ತು? 1964 ಅಲ್ವಾ? ಕರೆಕ್ಟ್ ಟೈಮಾಗಿ 7:43. ಹೌದು ಸರ್. ಕರೆಕ್ಟಾ? ಅವತ್ತು ಪೌರ್ಣಿಮೆ ಬರುತ್ತೆ. ನಮ್ಮ ಪ್ರೋಗ್ರಾಮ್ ಬೆಳಗಿನ ಜಾವ ಅಲ್ವಾ? ನೋಡ್ತೀರಾ ನಮ್ಮ ಪ್ರೋಗ್ರಾಮ್ನ? ಹ್ಞೂ ಸರ್, ಸಂಡೇಸ್ ಮಾತ್ರ ಅಲ್ವಾ ಸರ್ ಬರೋದು? ಹೌದೌದು. ಇನ್ನು ಇನ್ನೊಂದು 10ನೇ ತಾರೀಕು ಮೇಲೆ 4ವರೆಗೆ ಬರ್ತೀನಿ. 100% ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಬರ್ತೀನಿ. ನನ್ನ ಮಗಳು ಬರ್ತಡೇಗೋಸ್ಕರ ನಾನು ರಜಾ ತಗೊಂಡಿದ್ದೀನಿ. ಹಾಗಾಗಿ ನನ್ನ ಮಗಳ ಜೊತೆ ಯಾಪಿಗಿರೋಣ ಅಂತ. ಆಗ ಇಲ್ಲಿ ನೋಡಿ ಮೇಡಮ್ ಅವರೇ, 100% ನಿಮಗೆ ಕುಜ ಮತ್ತು ನೀಚನಾಗಿದ್ದಾನೆ. ಲಗ್ನಾಧಿಪತಿ ಬುಧ ವ್ಯಯಸ್ಥಾನದಲ್ಲಿದ್ದಾನೆ. ನೀವು ಕುಂಭರಾಶಿಯಲ್ಲಿದ್ದೀರಾ. 100% ನೀವು ಮನಸ್ಸು ಪಟ್ಟರೆ ಮುಂದಿನ ತಿಂಗಳು ಕಷ್ಟಪಟ್ಟರೆ ನೀವು ಆ ಪೇಪರ್ನ ಡಾಕ್ಯುಮೆಂಟ್ಸ್ನ ಮಾಡ್ಕೊಂಡು ನೀವು ತಗೋಬೋದು. 100% ಆ ಯೋಗ ಇದೆ. ಮುಂದಿನ ವರ್ಷ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿ ಯೋಗ ಇದೆ. ನಿಮ್ಮ ಜಾಗದಲ್ಲಿ ಪ್ರಾಪರ್ಟಿ ಕಳ್ಕೋಬೇಕು ಅಂತ ಇದೆ. ಆದರೆ ಗೋಚಾರದಲ್ಲಿ ಗ್ರಹಗಳೆಲ್ಲ ಲಾಭದಲ್ಲಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನೀವು ತುಂಬ ಸೀರಿಯಸ್ಸಾಗಿ ವರ್ಕ್ ಮಾಡಿ ನಿಮಗೆ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಯಾಕಂದರೆ ಶುಕ್ರ ಗ್ರಹ ಲಾಭ ಸ್ಥಾನದಲ್ಲಿದ್ದಾನೆ. ನಿಮ್ಮ ಲೈಫಲ್ಲಿ ಒಂದು ಡೈಮಂಡ್ ಯೂಸ್ ಮಾಡಿ ಶುಕ್ರ ಗ್ರಹಕ್ಕೂ ಮತ್ತು ಕಂಜನೂರು ಶುಕ್ರ ಗ್ರಹಕ್ಕೂ ಮತ್ತು ಕುಜಗ್ರಹ ತಿರುಚಂದೂರು ಸುಬ್ರಹ್ಮಣ್ಯಗೆ ಓಟ್ ಬರ್ರಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ತಿಂಗಳು ನೀವೇನಾದ್ರು ಟ್ರೈ ಮಾಡಿದ್ರೆ ನಿಮ್ಮ ಕಡೆ ಆಗುತ್ತೆ. ಅದು ನೀವು ಯಾಮಾರೆ ಮುಂದಿನ ತಿಂಗಳಲ್ಲಿ ನೀವೇನಾರು ಒಂದು ಡಾಕ್ಯುಮೆಂಟ್ ಬರೆಸ್ಕೊಂಡು ಇನ್ನೊಂದು ಮತ್ತೊಂದು ತಗೊಂಡಿದೆ ಸರ್. 2 ವರ್ಷ ಕೊಡ್ತೀವಿ ಅಂತಂದ್ರು. ಇವಾಗ 8 ವರ್ಷ ಆಯಿತು. ಕೇಳಿದ್ರೆ ಅದು ಕನ್ವರ್ಷನ್ ಆಗಿಲ್ಲ. ನನಗೆ ಗೊತ್ತಿಲ್ಲ. ನೀವು ದುಡ್ಡು ಕೊಡ್ಬೇಕಾದ್ರೆ ಮಾನ ಬರೀದು ಬಿಟ್ಟು ದುಡ್ಡು ಕೇಳ್ತಾರೆ ತಾನೆ ಕೇಳೋರು. ಕೇಳಕ್ಕೆ ಮತ್ತೆ ವಾಪಸ್ ಕೇಳ್ಬೇಕು. ನೀವು ಹೆಂಗಾರ ಮಾಡಿ ಒಂದು ಜಗಳ ಮಾಡಿ, ಏನಾದ್ರು ಒಂದು ಕಂಪ್ಲೇಂಟ್ ಆಗಲಿ, ಏನೇ ಒಂದಾಗಲಿ ಬೆನ್ನತ್ತಿ ಬಿಡಬೇಡಿ.
ಎಲ್ಲ ಕಂಪ್ಲೇಂಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಭಯ ಬಿದ್ದರೆ ನೀವು ಸುಮ್ಮನೆ ಹಾಕಲಿ. ಹೋಗಿ ರೊಚ್ಚಿಗೆ ಎದ್ದು ಬಿಡಿ. ಮುಂದಿನ ತಿಂಗಳು ಡಿಸೆಂಬರ್ ತಿಂಗಳು 15ನೇ ತಾರೀಕು ಮೇಲೆ ನಿಜವಾಗ್ಲೂ ನಿಮ್ಮ ಪ್ರಾಪರ್ಟಿ ಸಿಗುತ್ತೆ. ಹೇಳಿ, ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಸಿಮಣಿ ಹೋಗ್ಕೊಂಡು ಸತ್ತೋಯ್ತೀನಿ, ಟಿ ವಿ ಕರೆಸ್ತೀನಿ, ಮಾಧ್ಯಮ ಕರೆಸ್ತೀನಿ, ಗ್ಯಾರಂಟಿ ಟಿ ವಿನ ಕರೆಸ್ತೀನಿ, ಸತ್ತ ಮೇಲಾರು ನಾನು ಟಿ ವಿಲಿ ಬರ್ತೀನಿ, ಬೋಳಿ ಮನೆ ಅವಾಗಲಾರು ನೆಮ್ಮದಿಯಾಗಿರು ಅಂತೇಳಿ ನೀವು ಬೆನ್ನತ್ತಿ. ಖಂಡಿತ ಕೂಡ ನೀವು ಕೇಳಬೇಕು. ಕೇಳಿರು ಬರುತ್ತೆ. ಬಾಯಿ ಸುಮ್ಮನೆ ಹೋಗ್ಬಿಟ್ಟು ಊದ್ಗಡ್ಡೆ ಹಚ್ಬಿಟ್ರೆ ಊದ್ಗಡ್ಡೆ ಹೊಗೆ ಕುಡಿಬೇಕಷ್ಟೇ, ಊದ್ಗಡ್ಡೆ ಖಾಲಿ ಆಗುತ್ತೆ. 100% ನೀವು ಮುಂದಿನ ತಿಂಗಳು ಹಠ ಹಿಡಿದು ಕೇಳಿ. 100% ನಿಮ್ಮ ಪ್ರಾಬ್ಲಮ್ ಮಾನ ಮರಿದು ತೆಗೀರಿ. ಮನೆ ಮುಂದೆ ಹೋಗಿ ಉಪವಾಸ ಧಾರಣೆ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ.